ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮೋರೆ ಬರಕ್ ಹೇಳಿದ್ರಿ? ಹೂನವ, ನಿಂತವ ಬಸಿ ಮಾತಾಡೋದಿತ್ತು. ಹೇಳಿ ಅಮ್ಮೋರೆ. ಕಂಟಿ ನಿಂತವ ಯೋನಾನ ಏಳುದೇನವ? ಅಮ್ಮೋರೆ ಏಳವ? ಸ್ನೇಹ, ನನ್ನ ಮಗ ನೀನ್ ಹಿಂದೆ ಬಿದ್ದವನೆ ಅಂತ ನನಗೆ ಗೊತ್ತು. ನಾನು ನಿನ್ನ ಪಿರುತಿ ಮಾಡ್ತೀನಿ ಅಂತ ಅವನಿಂತವ ಏಳಿರ್ಬೇಕು ಅಲ್ವೇ? ನನ್ಗೆ ನಿನ್ ಬಗ್ಗೆ ಗೊತ್ತವ. ನಾನಿನ್ನ ಯೋನೇನೋ ಪ್ರಶ್ನೆ ಮಾಡಕ್ಕಿಲ್ಲ. ನೀನ್ ಸಾನೆ ಒಳ್ಳೆ ಮನ್ಸಿರೋ ಹುಡುಗಿ ಆಗಿದ್ರಿಂದಲೇ ನಾನು ನಿನ್ನ ಕರ್ಸಿ ಮಾತಾಡ್ತೀನಿ. ಅಮ್ಮವರು ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ? ಒಂದು ವೇಳೆ ಸಾಹೇಬ್ರನ್ನ ಒಪ್ಕೊ ಅಂತ ಹೇಳೋಗಿರ್ಬೋದಾ? ನೀನ್ ಒಳ್ಳೆ ಇರಬಹುದು, ಆದ್ರೆ ನಿನ್ ಹಿಂದೆ ಯಾರ್ಯಾರೋ ಸಂಚ ಹಾಕವ್ರೆ ಅನ್ನೋ ಈಸಿಯ ನನಗೆ ಗೊತ್ತೈತೆ. ನೋಡು, ನಿನ್ ವಯಸ್ಸಿನ ಹುಡುಗಿ, ನಿನ್ ವಯಸ್ಸಿನಾಗೆ ಮನ್ಸು ಚಂಚಲ ಆಗೋದು ಸಹಜ, ಆಸೆ ಪಡೋದು ಸಹಜ. ಆದ್ರೆ ಹಾಗಂತ ನೀನ್ ಕೆಟ್ಟವಳು ಅಂತ ನಾನು ಹೇಳ್ತಿಲ್ಲ. ನಿನ್ ಜಾಗದಾಗೆ ನಾನಿದ್ದಿದ್ರು ಇದೇ ಮಾಡ್ತಿದ್ದೆ. ಸ್ನೇಹ, ನಿನಗೆ ನನ್ನ ಮ್ಯಾಕೆ ಪಿರುತಿ ಗೌರವ ಎಲ್ಲ ಐತೆ ತಾನೆ? ಇದೇನಮ್ಮವ್ರೆ ಹೀಗೆ ಕೇಳ್ತಿದ್ದೀರಾ? ಇಲ್ಲ ಅಂತ ನಾನು ಯಾವ ಬಾಯಲ್ಲಿ ಹೇಳಿ? ಹಾಗಾದ್ರೆ ಈ ನಿನ್ನ ಅಮ್ಮ ಅವ್ರಿಗೆ ಎಲ್ಲಿ ಒಂದ್ ಮಾತು ಕೊಡು. ಏನಮ್ಮವ್ರೆ ಇದು? ಮೊದ್ಲು ಮಾತು ಕೊಡು, ಹೇಳ್ತೀನಿ. ಅಮ್ಮವರು ನಾನೇ ಅವ್ರ ಮನೆ ಸೊಸೆ ಆಗ್ಬೇಕು ಅಂತ ಕೇಳೋದಕ್ಕೆ ಮಾತು ಕೊಡು ಅಂತ ಇದ್ದಾರೆ. ಹೇಗಿದ್ರು ನನ್ನ ಮನ್ಸಲ್ಲೂ ಇದೇ ಇತ್ತಲ್ವಾ, ಮಾತು ಕೊಟ್ಬಿಡ್ತೀನಿ. ಸರಿ, ಅದೇನು ಹೇಳಿ ಅಮ್ಮವ್ರೆ. ಸ್ನೇಹ, ನೀನ್ ಯಾವುದೇ ಕಾರಣಕ್ಕೂ ನನ್ನ ಮಗ ಕಂಟಿ ಪಿರುತಿನ ಒಪ್ಕಬಾರ್ದು. ಅವನ ಹತ್ರನೂ ಸುಳಿಬಾರ್ದು. ಯಾಕವ ಸ್ನೇಹ, ನನಗೆ ಗೊತ್ತು ನಿಂಗೆ ಬೇಸರ ಆಗ್ತೈತೆ ಅಂತ. ಆದ್ರೆ ನಾನು ಹಿಂಗೆಲ್ಲ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಇದೆಲ್ಲ ಆ ರಾಜಿ ಸಂಚು. ಅವಳು ನಿಮ್ಮಪ್ಪಯ್ಯನ ಮುಂದೆ ಇಟ್ಕೊಂಡು ನಿಂತವ ಸುಳ್ಳಿ ಹೋಳ್ಸವಳೆ. ಇದ್ರಾಗೆ ನಿಂದು ಯೋನು ತಪ್ಪಿಲ್ಲ ಸ್ನೇಹ. ನಿಂದು ಸ್ಯಾನೆ ಒಳ್ಳೆ ಮನ್ಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.